प्यारे मित्रों, आप सभी को आपके YouTube चैनल स्टडी विद परशुराम में स्वागत है। बच्चों, और मैं आज लेकर आया हूँ 10वीं कक्षा के लिए हिंदी वल्लरी तृतीय भाषा हिंदी में, और 5वां पाठ है मेरा बचपन। बच्चों, यह मेरा बचपन जो पाठ है अब्दुल कलाम जी की जीवनी पर आधारित है। यह उनकी आत्मकथा है। ಸೊ ಮಕ್ಕಳೇ, ಇದು ಅಬ್ದುಲ್ ಕಲಾಂ ಅವರ ಒಂದು ಬಾಲ್ಯಕಾಲದ ಅಂದರೆ ಅವರ ಒಂದು ಬಾಲ್ಯದಾಗಿರ್ತಕ್ಕಂಥ ಅವರದೇ ಆಗಿರ್ತಕ್ಕಂಥ ಆತ್ಮಕಥೆಯ ಪಾಠ। ಸೊ ನೋಡೋಣ ಏನೆಲ್ಲ ಇದೆ ಈ ವಿಡಿಯೋ ಪಾಠದಲ್ಲಿ ಅಂತ। सो बच्चों, हम इस मेरा बचपन पाठ में पढ़ने वाले हैं पहला पाठ का विधा। सो ಮೊದಲಿಗೆ ಪಾಠದ ವಿಧಾನವನ್ನು ನೋಡೋಣ। ಆಶಯ, ಪಾಠದ ಉದ್ದೇಶ, ಲೇಖಕ ಪರಿಚಯ, ಲೇಖಕರ ಪರಿಚಯ, ಶಬ್ದಾರ್ಥ, ಹೊಸ ಪದಗಳ ಅರ್ಥ, ಪಾಠಕ ಅರ್ಥಗ್ರಹಣ, ಪಾಠವನ್ನು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ। ಕಡೆಯದಾಗಿ ಪ್ರಶ್ನೋತ್ತರ। ಸೊ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ। ಸೊ ಅದಕ್ಕಾಗಿ ತಾವುಗಳು ಈ ವಿಡಿಯೋದ ಕಡೆಯವರೆಗೂ ತಾವುಗಳನ್ನು ನೋಡಬೇಕು। ಸೊ ಅವಾಗ ಮಾತ್ರ ವಿಷಯವನ್ನು ಏನಾಗುತ್ತಪ್ಪ ಅಂದ್ರೆ ಸರಳವಾಗಿ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ। बच्चों, आपको इस वीडियो को अंत तक देखना है, स्किप न करना है। इससे आपको विषय को आसान तरीके से ग्रहण कर सकते हैं। शुरू करेंगे। पहला है बच्चों, यह पाठ आत्मकथा विधा का है। मಕ್ಕಳೇ, ಈ ಒಂದು ಪಾಠ ಏನಪ್ಪಾ ಅಂದ್ರೆ ಆತ್ಮಕಥೆ ವಿಧದಲ್ಲಿದೆ। ಸೊ ಆತ್ಮಕಥೆಯನ್ನು ನಾವು ಇಂಗ್ಲಿಷ್ನಲ್ಲಿ ಆಟೋಬಯೋಗ್ರಫಿ ಅಂತ ಕರಿತೀವಿ। ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ ನಮಗೆ ಸಾಹಿತ್ಯದಲ್ಲಿ। ಏನಿದೆಪ್ಪ ಅಂದ್ರೆ साहित्य में आत्मकथा ऑटोबायोग्राफी किसी लेखक द्वारा अपने ही जीवन का वर्णन करने वाली कथा को कहते हैं। ಏನಪ್ಪಾ ಅಂತಂದ್ರೆ ಸಾಹಿತ್ಯದಲ್ಲಿ ಆತ್ಮಕಥೆ ಅಂದ್ರೆ ಕಿಸಿ ಲೇಖಕ ದ್ವಾರ, ಸೊ ಅಂದ್ರೆ ಯಾವುದೇ ಲೇಖಕರ ಅವರ ಜೀವನದ ವರ್ಣನೆಯನ್ನ ಮಾಡ್ತಕ್ಕಂಥ ಕಥೆಗೆ ಏನಂತ ಕರಿತೀವಿ? ಆತ್ಮಕಥಾ ಅಂತ ಕರಿತೀವಿ। ಇಲ್ಲಿ ಸ್ವಂತನೇ ಮಾಡ್ತಾರೆ ಅದನ್ನ। ಸೊ ಅಂದ್ರೆ ನಮ್ಮ ಜೀವನದ ಘಟನೆಗಳನ್ನ ನಾವೇ ಸ್ವತಃ ಬರೆಯೋದೇ ಆತ್ಮಕಥೆ ಅಂತ ಕರಿತೀವಿ। ನಾವು ಬೇರೆಯವರ ಜೀವನದ ಘಟನೆಗಳನ್ನ, ಜೀವನದ ಇತಿವೃತ್ತಾಂತವನ್ನು ಬರೆಯೋದನ್ನೇ ಜೀವನ ಚರಿತ್ರೆ, ಬಯೋಗ್ರಫಿ ಅಂತ ಕರಿತೀವಿ। ಈ ಎರಡು ನೆನಪಿನ ಇಟ್ಕೊಳ್ಬೇಕು, ಆತ್ಮಕಥಾ ಮತ್ತು ಜೀವನಿ। ಆತ್ಮಕಥಾ ಅಂತಂದ್ರೆ ತಮ್ಮ ಜೀವನದ ಘಟನೆಗಳನ್ನ ಸ್ವತಃ ಬರೆಯೋದೇ ನಾವೇನಂತ ಕರಿತೀವಿ? ಆತ್ಮಕಥಾ ಅಂತ ಕರಿತೀವಿ। किसी लेखक के द्वारा अपने ही जीवन का वर्णन खुद या स्वतः लिखना ही आत्मकथा कहते हैं। आगे की जानकारी आप लोग पढ़ना है बच्चों। आपकी जो समझ विकसित करने के लिए वहाँ पर मुद्दे दिया गया है। बच्चों, अब हम पढ़ेंगे विधा होने के बाद आशय। सो ಮುಂದೆ ನಾವು ಆಶಯದ ಬಗ್ಗೆ ತಿಳಿದುಕೊಳ್ಳೋಣ, ಏನಿದೆ ಆಶಯದಲ್ಲಿ ಅಂತಕ್ಕಂಥದ್ದು। ಫಸ್ಟ್ ಒನ್, ಮೇರಾ ಬಚ್ಪನ್। ಸೊ ಮೇರಾ ಬಚ್ಪನ್ ಅಂತಂದ್ರೆ ಏನಪ್ಪಾ ಅಂದ್ರೆ ನನ್ನ ಬಾಲ್ಯಕಾಲ, ನನ್ನ ಒಂದು ಬಾಲ್ಯದ ದಿನಗಳು। ಬಚ್ಪನ್ ಅಂದ್ರೆ ಬಾಲ್ಯಕಾಲ ಅಂತ ಕರಿತೀವಿ। ಓಕೆ, ಸೊ ಚೈಲ್ಡ್ಹುಡ್ ಅಂತ ಕರಿತೀವಿ। ಸೊ ಈ ಮೇರಾ ಬಚ್ಪನ್ ಪಾಠವನ್ನು ಬರೆದಿರ್ತಕ್ಕಂಥವ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ। ಸೊ ಇದರ ಒಬ್ಬ ಲೇಖಕರು ಬಂದ್ಬಿಟ್ಟು ಡಾಕ್ಟರ್ APJ ಅಬ್ದುಲ್ ಕಲಾಂ। ಏನು ಹೇಳುತ್ತಪ್ಪ ಈ ಆಶಯದಲ್ಲಿ ಅಂತಂದ್ರೆ, इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं। ಸೊ ಈ ಪಾಠವನ್ನು ಓದಿದ ನಂತರ ನೀವುಗಳು ಸಾದಗಿ ಅಂದ್ರೆ ಸರಳತೆ, ಸಿಂಪ್ಲಿಸಿಟಿ, ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಎಲ್ಲ ಧರ್ಮದವರನ್ನ ಸೈರಣೆಯಿಂದ ನೋಡಿಕೊಳ್ಳೋದು, ಸಮಾನ ಪ್ರಾಶಸ್ತ್ಯವನ್ನು ಕೊಡೋದು ಧಾರ್ಮಿಕ ಸಹಿಷ್ಣುತೆ ಅಂತೀವಿ। ಮಿಲ್ಜುಲ್ಕರ್ ರಹನ, ಎಲ್ಲ ಧರ್ಮದ ಜನರು ಕೂಡಿಕೊಂಡು ಒಗ್ಗಟ್ಟಾಗಿ ಇರೋದು। ಕಿತಾಬೆ ಪಡನೆ ಕಾ ಪ್ರಯೋಜನ, ನಾವು ಪಠ್ಯ ಪುಸ್ತಕವನ್ನು ಓದೋದ್ರಿಂದ ಏನೆಲ್ಲ ನಮಗೆ ಪ್ರಯೋಜನಗಳು ಇದಾವೆ ಅಂತಕ್ಕಂಥ ವಿಷಯದ ಕುರಿತು ನಿಮಗೆ ಸ್ಫೂರ್ತಿ, ಪ್ರೇರಣೆ ಸಿಗತ್ತೆ ಈ ಒಂದು ಪಾಠವನ್ನು ಓದಿದ ನಂತರ। ಸಾದಗಿ ಸರಳತೆ, ಧಾರ್ಮಿಕ ಸಹಿಷ್ಣುತಾ ಅಂದ್ರೆ ಎಲ್ಲ ಧರ್ಮಗಳ ಕುರಿತು ಸೇರಣೆಯನ್ನು ಹೊಂದೋದು, ಮಿಲ್ಜುಲ್ಕರ್ ರಹನ ಒಗ್ಗಟ್ಟಾಗಿರೋದು, ಮತ್ತು ಕಿತಾಬೆ ಪಡ್ನೆ ಕಾ ಪ್ರಯೋಜನ ಅಂದ್ರೆ ಪಠ್ಯ ಪುಸ್ತಕಗಳನ್ನು ಓದುವುದರಿಂದ ಆಗುವ ಪ್ರಯೋಜನಗಳ ಕುರಿತು ನೀವು ಏನಾಗ್ತೀರಪ್ಪ ಅಂದ್ರೆ ಪ್ರೇರಣೆಯನ್ನ ಹೊಂದುತ್ತೀರಿ ಈ ಪಾಠವನ್ನು ಓದಿದ ನಂತರ। ಇಷ್ಟಿತ್ತು ವಿದ್ಯಾರ್ಥಿಗಳ ಈ ಪಾಠದ ಒಂದು ಆಶಯ। ಇನ್ನು ಮುಂದೆ ಇನ್ನಷ್ಟು ಅವರು ಕೊಟ್ಟಿದ್ದಾರೆ ವಿವರವಾಗಿ। ಅದರಲ್ಲಿ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದ್ರೆ, ಭಾರತ के राष्ट्रपति कलाम जी का जीवन सादगी का मिसाल था। ಭಾರತದ 11ನೇ ರಾಷ್ಟ್ರಪತಿಯಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಜಿಯವರ ಜೀವನ ಸರಳತೆಗೆ ಒಂದು ಮಿಸಾಲ್ ಅಂದ್ರೆ ಉದಾಹರಣೆ, ನಿದರ್ಶನವಾಗಿತ್ತು। उनके माता पिता का परिश्रम, आडंबरहीन जीवन सबके लिए आदर्शप्राय है। ಅಬ್ದುಲ್ ಕಲಾಂ ಜಿ ಅವರ ತಂದೆ ತಾಯಿಯ ಒಂದು ಪರಿಶ್ರಮ ಆಗಿರಬಹುದು, ಆಡಂಬರಹೀನ ಜೀವನ, ವೈಭವಯುತವಾಗಿ ಇರದೇ ಇರತಕ್ಕಂಥ ಸರಳತೆಯಿಂದ ಕೂಡಿರ್ತಕ್ಕಂಥ ಒಂದು ಜೀವನ, ಅದು ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿದೆ। उनका परिवार अतिथियों की सेवा से संतृप्त था। ಅವರ ಅಬ್ದುಲ್ ಕಲಾಂ ಅವರ ಕುಟುಂಬ ಏನಾಗಿತ್ತಪ್ಪ ಅಂದ್ರೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವುದರಲ್ಲಿ ತೃಪ್ತಿಯನ್ನ ಹೊಂದುತ್ತಿತ್ತು। उनका परिवार धार्मिक एकता को मानता था। ಅವರ ಕುಟುಂಬ ಧಾರ್ಮಿಕ ಏಕತೆ ಅಂದ್ರೆ ಎಲ್ಲ ಧರ್ಮಗಳು ಒಂದೇ ಅಂತಕ್ಕಂಥ ಗುಣವನ್ನು ನಾವು ಧಾರ್ಮಿಕ ಏಕತೆ ಅಂತ ಕರಿತೀವಿ।
ಆ ಧಾರ್ಮಿಕ ಏಕತಾ ಅಂತಕ್ಕಂಥ ಗುಣವನ್ನ ಅವರ ಒಂದು ಕುಟುಂಬದವರು ಒಪ್ಪುತ್ತಿದ್ದರು, ಮಾನ್ಯವನ್ನ ಮಾಡ್ತಿದ್ರು. बच्चों के चैतन्यशील बहुमुख व्यक्तित्व के निर्माण के लिए ऐसे आदर्श व्यक्तियों की जीवनी प्रेरणापद है. ಸೊ ನಿಮ್ಮಂತ ಮಕ್ಕಳಲ್ಲಿ ಒಂದು ಚೈತನ್ಯಶೀಲ, ಒಂದು ಆಕ್ಟಿವ್ನೆಸ್ ಆಗಿರ್ಬೋದು, ಬಹುಮುಖಿ ವ್ಯಕ್ತಿತ್ವ, ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳನ್ನು ಒಂದು ನಿರ್ಮಾಣ ಮಾಡೋ ಸಲುವಾಗಿ ಇಂಥ ಅಬ್ದುಲ್ ಕಲಾಂ ಜಿ ಅಂತಕ್ಕಂಥ ಆದರ್ಶ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ನಿಮಗೆ ನಿಜಕ್ಕೂ ಕೂಡ ಪ್ರೇರಣೆಯನ್ನ ಸಿಗತ್ತೆ ಅಂತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ವಿಸ್ತಾರವಾದ ಒಂದು ಆಶೆ ಇತ್ತು. ಇನ್ನು ಮುಂದೆ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನು ನೋಡೋಣ. ಸೊ ಲೇಖಕರು ಹೇಳಿದ್ದೀನಿ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರ ಸಂಪೂರ್ಣ ಹೆಸರು ಬಂದ್ಬಿಟ್ಟು ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ ನೆನಪಿಟ್ಕೊಳ್ತಕ್ಕಂಥದ್ದು. इनका जन्म हुआ था 15 अक्टूबर 1931 को हुआ. ಸೊ ಇವ್ರು ಹುಟ್ಟಿರ್ತಕ್ಕಂಥದ್ದು 15 ಅಕ್ಟೋಬರ್ 1931ರಲ್ಲಿ. बड़े वैज्ञानिक डॉक्टर APJ अब्दुल कलाम जी 25/7/2002 से 24/7/2007 तक हमारे देश के राष्ट्रपति थे. ಸೊ ಬಡೆ ವೈಜ್ಞಾನಿಕ ಅಂದ್ರೆ ಒಂದು ಮಹಾನ್ ಸೈಂಟಿಸ್ಟ್, ವಿಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೆಯ ರಾಷ್ಟ್ರಪತಿಯಾಗಿ 25 ಜುಲೈ 2002ರಿಂದ 24 ಜುಲೈ 2007ರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯವನ್ನ ಹುದ್ದೆಯನ್ನ ಅಲಂಕಾರವನ್ನ ಮಾಡಿದ್ರು. देश के आदर्श तथा जनवादी राष्ट्रपति के नाम से भारत के करोड़ करोड़ हृदय में प्रतिष्ठित कलाम जी अपनी 82 वर्षों की उम्र में भी अनेकानेक सामाजिक प्रगतिशील आंदोलन में अत्यंत सक्रिय रहे. सो ನಮ್ಮ ದೇಶದ ಆದರ್ಶ ಮತ್ತು ಜನವಾದಿ ರಾಷ್ಟ್ರಪತಿ, ಪೀಪಲ್ಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ನೆನಪಿಟ್ಕೊಳ್ತಕ್ಕಂಥದ್ದು. ಅಬ್ದುಲ್ ಕಲಾಂ ಜಿ ಅವರನ್ನ ಜನವಾದಿ ರಾಷ್ಟ್ರಪತಿ ಅಂತ ಕರೀತಾರೆ. ಸೊ ಇಂಥ ಒಬ್ಬ ವ್ಯಕ್ತಿ ಏನಾಗಿದ್ರಪ್ಪ ಅಂದ್ರೆ 82ನೆಯ ವರ್ಷದಲ್ಲಿನೂ ಕೂಡ ಬಹಳಷ್ಟು ಸಾಮಾಜಿಕ ಪ್ರಗತಿಶೀಲ ಆಂದೋಲನದಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡಿ ಭಾರತದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. बच्चों तथा युवकों को चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था मैं क्या दूं. ಸೊ ಅವರು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಒಂದು ಚೈತನ್ಯಶೀಲ ಮತ್ತು ಸರ್ವತೋಮುಖ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಅವರು ಒಂದು ಅಭಿಯಾನ ಆಂದೋಲನವನ್ನ ಪ್ರಾರಂಭಿಸಿದ್ರು. ಅದರ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಮೈ ಕ್ಯಾ ದೂ, ನಾನೇನು ಕೊಡಬಲ್ಲೆ ಅಂತಕ್ಕಂಥದ್ದು ಈ ಅಭಿಯಾನದ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಇತ್ತು. ಸ್ವಪರಿವರ್ತನ್ ಕಿ ಓರ್ ಉನ್ಮುಖ್ ಇಸ್ ಅಭಿಯಾನ್ ಕಾ ಉದ್ಘೋಷ था. ಸ್ವಪರಿವರ್ತನ್, ನಾವೀಗ ಸ್ವಲ್ಪ ಆಗಿರ್ತಕ್ಕಂಥದ್ದು ಏನಾಗಬೇಕು, ಚೇಂಜ್ ಆಗಬೇಕು, ಬದಲಾವಣೆಯನ್ನು ಹೊಂದಬೇಕಂತಕ್ಕಂಥ ಮಹದಾಸೆಯನ್ನು ಹೊಂದಿರತಕ್ಕಂಥ ಈ ಒಂದು ಅಭಿಯಾನದ ಉದ್ಘೋಷ ಟ್ಯಾಗ್ಲೈನ್ ಏನಿತ್ತಪ್ಪ ಅಂದ್ರೆ ಇಮಾನ್ದಾರ್ ಕಾರ್ಯ ಏವಂ ಇಮಾನ್ದಾರ್ ಕಾ ನಾಮ್, ಪ್ರಾಮಾಣಿಕರ ಕೆಲಸ ಮತ್ತು ಪ್ರಾಮಾಣಿಕರ ಹೆಸರು ಅಂತಕ್ಕಂಥ ಒಂದು ಉದ್ಘೋಷವನ್ನ ಧ್ಯೇಯವಾಕ್ಯವನ್ನು ಹೊಂದಿತ್ತು ಆ ಒಂದು ಅಭಿಯಾನ. ಹಾಗಾದ್ರೆ ಅದು ಯಾವಪ್ಪ ಅಂದ್ರೆ ಹೋಮಪಾಲ್ ಅಭಿಯಾನ್ ದ್ವಾರಾ आप बचपन में ही इन सवालों को बोलना चाहते थे कि मैं देश के लिए क्या दे सकता हूँ. ಅವರು ಹೋಮಪಾಲ್ ಅಂತಕ್ಕಂಥ ಒಂದು ಅಭಿಯಾನ ಆಂದೋಲನವನ್ನು ನಡೆಸಿದ್ರು. ಬಾಲ್ಯದಲ್ಲಿನೇ ಕೂಡ ಅನೇಕ ಕಠಿಣ ಒಂದು ಸವಾಲುಗಳನ್ನ ಎದುರಿಸೋ ಸಲುವಾಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ मैं देश के लिए क्या दे सकता हूँ, ನಾನು ಈ ದೇಶಕ್ಕೆ ಏನು ಕೊಡಬಲ್ಲೇನು, ಸಮಾಜ एवं परिसर के लिए क्या कर सकता हूँ, ಅಷ್ಟೇ ಅಲ್ಲದೆ ನಮ್ಮ ಸಮಾಜ ಮತ್ತು ನಮ್ಮ ಪರಿಸರಕ್ಕಾಗಿ ನಾನು ಏನು ಮಾಡಬೇಕಂತಕ್ಕಂಥ ವಿಚಾರ ಯಾವತ್ತಿಗೂ ಕೂಡ ಅವರ ತಲೆಯಲ್ಲಿ ಇತ್ತು. ಇದಿತ್ತು ಲೇಖಕ ಅಬ್ದುಲ್ ಕಲಾಂ ಜಿ ಅವರ ಒಂದು ಪರಿಚಯ. ಸೊ ಇದು ಅಬ್ದುಲ್ ಕಲಾಂ ಜಿ ಅವರ ಒಂದು ಆತ್ಮಕಥೆ. ಇಲ್ಲಿಂದ ಈ ಪಾಠವನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಆಯ್ದುಕೊಳ್ಳಿದ್ದಾರೆ. ಅದ್ಯಾವುದಪ್ಪ ಅಂದ್ರೆ APJ ಅಬ್ದುಲ್ ಕಲಾಂ ವಿಂಗ್ಸ್ ಆಫ್ ಫೈರ್ ಅಂಡ್ ಆಟೋಬಯೋಗ್ರಫಿ ವಿತ್ ಅರುಣ್ ತಿವಾರಿ. ಸೊ ಅವರು ಬರೆದಿರ್ತಕ್ಕಂಥ ವಿಂಗ್ಸ್ ಆಫ್ ಫೈರ್ ಪಾಠದಿಂದ ಅವರಾದ ಆತ್ಮಕಥೆ ಇದು. ಸೊ ಇಲ್ಲಿಂದ ಈ ಪಾಠವನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಆರಿಸಿಕೊಂಡಿದ್ದಾರೆ. ಸೊ ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ APJ ಅಬ್ದುಲ್ ಕಲಾಂ ಅವರ ಒಂದು ಮಾಹಿತಿ. ಒಂದನೇದು, ಅವ್ರು ಹುಟ್ಟಿರ್ತಕ್ಕಂಥದ್ದು 15 ಅಕ್ಟೋಬರ್ 1931 ರಾಮೇಶ್ವರಂ, ರಾಮನಾಥಪುರ ಜಿಲ್ಲಾ, ಅದು ಬ್ರಿಟಿಷ್ ರಾಜ್ಯ ಆವಾಗಿತ್ತು. ಸೊ ಪ್ರಸ್ತುತ ಅದು ತಮಿಳುನಾಡಲ್ಲಿದೆ. ಅವರ ಮೃತ್ಯು ಬಂದ್ಬಿಟ್ಟು 27 ಜುಲೈ 2015, 83ನೇ ವರ್ಷದಲ್ಲಿ ಶಿಲಾಂಗ್, ಮೇಘಾಲಯ, ಭಾರತದಲ್ಲಿ. ಆಮೇಲೆ ಅವರು ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು ಸೇಂಟ್ ಜೋಸೆಫ್ ಕಾಲೇಜ್, ತಿರುಚನಾಪಳ್ಳಿ, ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದಿಂದ. ಅವರು ಮುಖ್ಯವಾಗಿ ಪ್ರೊಫೆಸರ್, ಲೇಖಕರು ಮತ್ತು ವಿಜ್ಞಾನಿಯಾಗಿದ್ದರು. ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದರು. ಯಾರಪ್ಪ ಅಂದ್ರೆ APJ ಅಬ್ದುಲ್ ಕಲಾಂ ಅವರು. ಸೊ ಇನ್ನು ಮುಂದೆ ಮಕ್ಕಳಿಗೆಲ್ಲ ಪ್ರೇರಣೆಯನ್ನು ಹೊಂದಿರತಕ್ಕಂಥ ಅಬ್ದುಲ್ ಕಲಾಂ ಅವರಿಗೆ ಸಿಕ್ಕಿರ್ತಕ್ಕಂಥ ಪುರಸ್ಕಾರಗಳ ಬಗ್ಗೆ ಬಹಳಷ್ಟಿದ್ದಾವೆ. ಅದು 2008ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಆಗಿರ್ಬೋದು, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದವರು ಕೊಟ್ಟಿದ್ದಾರೆ. 2007ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್
एंड टेक्नोलॉजी की ಮಾನದ ಉಪಾಧಿ ಅದು ಕಾರ್ನೆಗೀ ಮೆಲನ್ ವಿಶ್ವವಿದ್ಯಾಲಯದವರು ಕೊಟ್ಟಿದ್ದಾರೆ. ಈ ತರನಾಗಿ ಬಹಳಷ್ಟು ಹಲವು ಪುರಸ್ಕಾರಗಳು ಯಾರಿಗೆ ಸಿಕ್ಕಿದಾವಪ್ಪ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ 97ರಲ್ಲಿ ನಾವೇನು ಮಾಡ್ಬೋದು, ನಮ್ಮ ಭಾರತ ಸರ್ಕಾರದವರು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. 1990ರಲ್ಲಿ ಪದ್ಮ ವಿಭೂಷಣವನ್ನು ಕೊಟ್ಟಿದ್ದಾರೆ. 1981ರಲ್ಲಿ ಪದ್ಮಭೂಷಣವನ್ನು ಸಹಿತನು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಪುರಸ್ಕಾರವನ್ನು ಹೊಂದಿರತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ನಿಜಕ್ಕೂ ಕೂಡ ನಿಮ್ಮಂತೆ ಎಲ್ಲ ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ಕೊಡುತ್ತೆ. ಅವರ ಒಂದು ಸರಳವಾಗಿರ್ತಕ್ಕಂಥ ಜೀವನ, ಪಠ್ಯಪುಸ್ತಕ ಓದಿ ಎಷ್ಟೊಂದು ಜ್ಞಾನವನ್ನು ಹೊಂದಿರು ಅಂತಕ್ಕಂಥ ಎಲ್ಲ ಮಾಹಿತಿ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಅವರ ಒಂದು ಆತ್ಮಕಥೆ ದ ವಿಂಗ್ಸ್ ಆಫ್ ಫೈರ್ ಓದೋದ್ರಿಂದ ನಿಮಗೆ ಸಿಗತ್ತೆ. इदिತ್ತು ಅವರ ಒಂದು ಪುರಸ್ಕಾರಗಳು. बच्चों यह था कि डॉक्टर APJ अब्दुल कलाम ने जितने सारे गौरव सम्मान पुरस्कार लिया है उन सभी की सूची में आपको यहाँ पर प्रस्तुत करने के लिए प्रयास किया था. अब आगे चलेंगे. आगे यह है इस पाठ के प्रमुख ही मेरा बचपन पर आधारित है. उनकी जो बाल्यकथा है कि डॉक्टर APJ अब्दुल कलाम, और इस पाठ के नए शब्दों के अर्थ पर चर्चा करेंगे. नए शब्द कौन कौन से हैं बच्चों? आपको बहुत ही ध्यान से इन शब्दों को क्या करना है कि पढ़ना है, याद भी रखना है, क्योंकि इस शब्दों को अर्थ समझने से आपको पाठ को बहुत ही आसान तरीके से ग्रहण करने के लिए आपको सहायक होगी. चलेंगे फिर. ಕಸ್ಬಾ ಎನಿ ಛೋಟಾ ಶಹರ್, ಹೋಬಳಿ ಅಂತ ಕನ್ನಡದಲ್ಲಿ ಕರಿತೀವಿ. ಜೀವನ್ ಸಂಗಿನಿ ಎನಿ ಪತ್ನಿ, ಹೆಂಡತಿ. ರೋಜಾನ ನಿತ್ಯ, ಪ್ರತಿದಿನ. ಕದ್ ಕಾಟಿ, ದೇಹ ಕಾ ಗಠನ್, ದೇಹದಾಢ್ಯ, ದಷ್ಟಪುಷ್ಟ ಅಂತೀವಿ. ಸಮುಚಿತ್, ಯೋಗ್ಯ. ಪುಸ್ತೈನಿ, ಪೈತೃಕ್, ಜೋ ಪೀಡಿಯೋ ಸೆ ಚಲಾ ಆತಾ ಹೋ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಿಂದಿನಿಂದ ಬಳುವಳಿಯಿಂದ ಬಂದಿರತಕ್ಕಂಥದ್ದು ನಾವೇನಂತೀವಿ, ಪುಸ್ತೈನಿ ಅಂತ ಕರಿತೀವಿ. ಜೋ ಕೈ ಪೀಡಿಯೋ ತಕ್ ಚಲಾ ಆಯಿ. ಬಹುಲ್ ಅಂದರೆ ಬಹುತ್, ಬಹಳಷ್ಟು. ಪೌಫಟನ, ಇದು ಒಂದು ಮುಹಾವರ ಇದೆ. ಪ್ರಭಾತ್ ಹೋನ ಅಂತ ಕರಿತೀವಿ. ಬುನಿಯಾದ್ ಅಂದರೆ ನೀವು. ಭರ್ಸಕ್ ಅಂದರೆ ಯಥಾಶಕ್ತಿ. ಕಾಮಾನ, ಇದು ಒಂದು ಮುಹಾವರ ಇದೆ. ಇದರ ಅರ್ಥ ಬಂದ್ಬಿಟ್ಟು ಇಸ್ತಮಾಲ್ ಹೋನ, ಕಾಮ್ ಮೇ ಆನ. ತಟ್ ಅಂದರೆ ಕಿನಾರ, ದಡ ಅಂತೀವಿ. ರಫ್ತಾರ್ ಅಂದರೆ ಗತಿ, ವೇಗ. ರೇತ್ ಅಂದರೆ ಬಾಲು, ಮರಳು. ಅಸರ್ ಅಂದರೆ ಪ್ರಭಾವ. ಜುಮ್ಲಾ ಅಂದರೆ ಕೂಲ್, ಅಂತೂ ಒಟ್ಟು ಅಂದಂಗೆ, ಗ್ರ್ಯಾಂಡ್ ಟೋಟಲ್. महसूस, जिसका ज्ञान या अनुभव हो, अनुभव ಅಂತ ಕರಿತೀವಿ. ಟೇಕಾ ಅಂದರೆ ಕಾಂಟ್ರಾಕ್ಟ್, ಗುತ್ತಿಗೆದಾರ ಅಂತೀವಿ. ಹತಪ್ರಭ ಅಂದರೆ ನಿಸ್ತೇಜ, ಶಿಥಿಲ. ಕರೀಬನ್ ಅಂದರೆ ಲಗ್ಭಗ್, ಅಂದಾಜು, ಅಪ್ರಾಕ್ಸಿಮೇಟ್ಲಿ. ಸ್ತರ್ ಅಂದರೆ ಮಾನ. ಉಪಲಬ್ಧಿ ಅಂದರೆ ಪ್ರಾಪ್ತಿ, ಸಿಕ್ಕಿರ್ತಕ್ಕಂಥದ್ದು. ದಾಯರಾ ಅಂದರೆ ಕಾರ್ಯಕ್ಷೇತ್ರ, ವೃತ್ತ ಅಂತ ಕರಿತೀವಿ. ಆಮೇಲೆ ಅಕ್ಸರ್ ಅಂದರೆ ಪ್ರಾಚ್ಯ, ಅಧಿಕತರ. ವಿತರಕ್ ಅಂದರೆ ಬಾಂಟ್ನೆವಾಲ, ಡಿಸ್ಟ್ರಿಬ್ಯೂಟರ್. ಕಾರೋಬಾರ್ ಅಂದರೆ ಕಾರ್ಯವ್ಯಾಪಾರ, ಆತನ ಒಂದು ಕಾರ್ಯಚಟುವಟಿಕೆಗಳು. ಇಷ್ಟಿತ್ತು ಈ ಪಾಠದಲ್ಲಿ ಒಂದು ಹೊಸ ಪದಗಳ ಅರ್ಥ. ಸೊ ತಾವು ಪುಸ್ತೈನ್ ಅಂತ ಒಂದು ಹೆಸರು ಶಬ್ದ ಒಂದು ನೆನಪಿನ ಇಟ್ಕೊಡ್ರಿ. ಅದು ಜೋ ಪೀಡಿಯೋ ಸೆ ಚಲಾ ಆತಾ ಹೋ. ಎರಡು ಮುಹಾವರಗಳಿದ್ದಾವೆ, ಪೌಫಟನ ಮತ್ತು ಕಾಮಾನ. ಇಷ್ಟು ನೆನಪಿನ ಇಟ್ಕೊಂಡ್ರೆ ಈ ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥ ತಮಗೆ ಪರಿಚಯ ಆಗೋಯ್ತು.